ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆಯಿತು, ಆಲ್ಮೋಸ್ಟ್ 1 ವೀಕ್ ಆಯಿತು ನಾನು ವ್ಲಾಗ್ ಹಾಕಿಲ್ಲ. ಇವತ್ತು ಹಾಕ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡ್ದಂಗೆ ನೋಡಿ. ಇದು ಫಸ್ಟ್ ಟೈಮ್ ನಾವು ಈ ಬೀಚ್ಗೆ ಹೋಗಿದ್ದು. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ. ಎಲ್ಲಿ ಧರ್ಮಸ್ಥಳದಿಂದ ನಾವು ಹೊರಟಿರೋದು ಇವಾಗ. ಧರ್ಮಸ್ಥಳದಿಂದ ನಾವು ಸೀದಾ ಹೊರಟಿದ್ದು ಮಂಗಳೂರಿಗೆ. ಮಂಗಳೂರು ಪಣಂಬೂರು ಬೀಚ್ ಅಂತ ಹೇಳಿ, ಮಂಗಳೂರವರು ನೋಡ್ತಿದ್ರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ. ನಾವು ಹೋಗ್ತಿರೋದು ಮೊದಲನೇ ಸಲ. ದೇವ್ರ ದರ್ಶನ ಮಾಡಿಕೊಂಡು ಹಾಗೆ ಹೋಗಿದ್ವಲ್ಲ. ಬೆಳಗ್ಗೆ ತಿಂಡಿ ತಿನ್ನೋ ಟೈಮ್ ಆಯಿತು. ಹಾಗೆ ದಾರಿ ಮಧ್ಯೆ ಒಂದು ಹೋಟ್ಲಿತ್ತು. ಹೋಟ್ಲಂತೂ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಹೋಟೆಲ್ ಅಂತಲೇ ಹೇಳ್ಬೋದು ಇದನ್ನು. ನಾವು ಅಲ್ಲಿ ತಿಂಡಿ ತಿನ್ಕೊಂಡು ಹೋದ್ರಾಯ್ತು ಅಂತ ತಿಂಡಿ ತಿನ್ನೋದಕ್ಕೆ ಬಂದಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ವಸಿಷ್ಠ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ. ನಾವು ಫ್ರೆಂಡ್ಸ್, ನಾವು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾವು ಹೋಗಿದ್ರಲ್ಲಿ ಯಾರು ಟ್ರಿಪ್ನ ಅಥವಾ ಈ ಜರ್ನಿನ ಎಂಜಾಯ್ ಮಾಡಿದ್ವೋ ಗೊತ್ತಿಲ್ಲ. ವಸಿಷ್ಠ ಅಂತೂ ಸಖತ್ ಎಂಜಾಯ್ ಮಾಡ್ತಿದ್ದ. ಇಲ್ಲಿ ನೋಡ್ತಾ ಇರ್ಬೋದು, ನಾವು ಮಂಗಳೂರು ಸಿಟಿನ ಎಂಟ್ರಿ ಆದ್ವಿ. ಇದು ಮೇನ್ ರೋಡ್ ಬರುತ್ತೆ ಮಂಗಳೂರ್ದು. ಹಾಗೆಯೇ ಇದು ಬ್ರಿಡ್ಜು ಯಾವುದು ಮೂವಿಯಲ್ಲಿ ಅಂದರೆ ಕಿರಿಕ್ ಪಾರ್ಟಿ ಮೂವಿಯಲ್ಲಿ ಏನೋ ಶೂಟ್ ಮಾಡಿರೋದಂತೆ. ನಾನು ಅಷ್ಟು ಗಮನ ಇಟ್ಟು ನೋಡಿಲ್ಲ, ನೋಡಬೇಕು. ಆ ಮೂವಿ ಶೂಟಿಂಗ್ ಏನೋ ಇದೇ ಬ್ರಿಡ್ಜ್ ಮೇಲೆ ಆಗಿತ್ತಂತೆ. ರಕ್ಷಿತ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿದ್ದಾರಲ್ಲ ಆ ಮೂವಿ. ನಾವು ಇವಾಗ ಬೀಚ್ ಹತ್ರ ಹೊರಟಿದ್ದೀವಿ, ಪಣಂಬೂರು ಬೀಚ್ ಅಂತ ಹೇಳಿ. ತುಂಬಾ ಅಂದರೆ ತುಂಬ ಬಿಸಿಲು ಇತ್ತು. ನಾವು ಹೊರಟಾಗ ನೋಡ್ತಿರ್ಬೋದು, ಅಲ್ಲೇ ನಾವು ಬೀಚ್ ಹತ್ರ ಎಂಟ್ರಿ ಆಗಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಪಣಂಬೂರು ಬೀಚು ಅಂಥೇಳಿ. ಇಲ್ಲಿ ಎಲ್ಲ ಏನು ಸರಕುಗಳು ಬರುತ್ತೆ ಇಲ್ಲಿ ಈ ಬೀಚಲ್ಲಿ. ಸುಮ್ಮನೆ ಯಾಕ ಏನಾಯ್ತು? ಅದರೊಳಗೆ ಹೋಗ್ಬೋದಲ್ಲ. നമ്മുടെ കസ്റ്റമേഴ്സ് കാണുമ്പോൾ ചില്ലായിരിക്കണം. പക്ഷെ നമുക്കത് ഇപ്പോൾ നോക്കിയാണ് നമ്മളുടെ കോർ ടീമാണ്. ಅಲ್ಲಿ ಇದ್ರೊಳಗೆ ಹೋಗ್ಬೋದು ಅಷ್ಟೇ. ಹೋಗ್ಬರದ ಅದಕ್ಕೆ ಒಂದ ಬಿಟ್ಟು ಬಿಡ್ರಿ. ಇಲ್ಲಿ ತಮ್ಮನಿ ಬರ್ರಿ ಆ ಕಡೆ ಜನ ಅಲ್ಲಿ ಬರ್ರಿ. ಇಷ್ಟು ಈಸಿ ಐತಿ, ಕೆಳಗೈತಿ. ಇಲ್ಲಿ ಒಂದ್ಸಲಿ ಗೋವಾದಲ್ಲಿ ಕರ್ಕೊಂಡು ಸುತ್ಕೊಂಡಿದ್ರಲ್ಲ.
ಈ ಸಲ ದೊಡ್ಡ ದೊಡ್ಡದು ಬರ್ತಿದೆ. ನೋಡಿ ಇನ್ನ ದೊಡ್ಡದು ಬಂತು. ಬಾಚಿನಿ ಹೋಗೋಣ. ಪಪ್ಪ ನೀನು ಹೆಚ್ಚಬೇಕಲ್ಲ ಅಂತ. ಅವನ್ ಬಿಡು ಸುಮ್ಮನೆ.
ಫ್ರೆಂಡ್ಸ್, ಇವಾಗ ಬೀಚಲ್ಲಿ ಆಟ ಆಡಿದ್ದಾದಮೇಲೆ ಅಲ್ಲೇ ಕ್ಯಾಮಲ್ ರೈಡಿಂಗು ಮತ್ತು ಹಾರ್ಸ್ ರೈಡಿಂಗು ಎರಡೂ ಇತ್ತು. ಗಾನು ಮತ್ತು ವಸಿಷ್ಠ ಅವರ ಅಪ್ಪ 3 ಜನನು ಒಂಟೆ ಮೇಲೆ ಮತ್ತು ಕುದುರೆ ಮೇಲೆ ರೈಡ್ ಹೋಗಿ ಬಂದರು. ನಮ್ಮ ವಸಿಷ್ಠ ಅಂತೂ ಒಂಚೂರು ಹೆದರ್ಕೊಂಡಿಲ್ಲ ನೋಡಿ. ಸ್ಕ್ರಾಚ್ ಆಗೈತೆ ಇದೆ. ಇದು ಬೇರೆ ಪೀಸ್ ಐತ್ರಿ, ಇದು ಕಲರ್ ಸೇಮ್. ಈ ಕಡೆ ಹೊಳ್ಳು ಅದೇ ಇಲ್ಲ. ತಿರ್ಕೋ. ಹಾರ್ಸ್ ರೈಡಿಂಗ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾವು ಇವಾಗ ಗಾನು ತುಂಬಾ ಬಿಸಿಲೈತೆ, ಒಂದು ಕನ್ನಡಕ ಕೊಡ್ಸಮ್ಮ ಅಂತ ಕೇಳಿದ್ಲು. ಹಾಗಾಗಿ ಅವಳಿಗೆ ಒಂದು ಕನ್ನಡಕ ಕೊಡಿಸ್ದೆ. ನಾನು ಹಾಕೊಂಡು ನೋಡಿದೆ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ತುಂಬಾ ಬಿಸಿಲಿತ್ತು, ಹಾಗಾಗಿ ಕನ್ನಡಕ ಕೇಳಿದ್ಲು ಅಂಥೇಳಿ ಕನ್ನಡಕನ ಕೊಡಿಸ್ದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವಳಿಗೆ. ನನಗೆ ಅಷ್ಟಕ್ಕಷ್ಟೇ ನೋಡ್ತಾ ಇದ್ದೆ ನಾನು ಹೆಂಗೆ ಕಾಣಿಸುತ್ತೆ ಅಂತ ಹೇಳಿ. ಇವಾಗ ನಾವು ಮತ್ತೆ ರಿಟರ್ನು ವಾಪಸ್ ಊರ ಕಡೆ ಬರ್ತಾ ಇದ್ದೀವಿ. ಬೀಚಲ್ಲಂತೂ ತುಂಬಾ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ನಮ್ಮ ವಸಿಷ್ಠ ಗಾನು ಅಂತ ಸಖತ್ತಾಗಿ ಎಂಜಾಯ್ ಮಾಡಿದ್ರು. ಅವ್ರಿಗೆ ಸ್ವಲ್ಪ ಗಾನುಗಂತೂ ನೀರಂದರೆ ಸ್ವಲ್ಪ ಭಯ. ಇವಾಗ ಹೊಟ್ಟೆ ಹಸಿವಾಗ್ತಿತ್ತು, ಹಾಗಾಗಿ ಮಂಗಳೂರಲ್ಲಿ ಬರಬೇಕಾದ್ರೆ ಇದು ಅಲ್ಲೇ ರೋಡಲ್ಲೇ ಇದೆ, ಮೇನ್ ರೋಡಲ್ಲಿ ಹೋಟೆಲ್ಲು. ಅಲ್ಲಿ ಹೋಗಿದ್ವಿ. ಹಾಗೆ ವಸಿಷ್ಠಂಗೆ ಬಬಲ್ಸ್ ಕಾಣಿಸ್ತು ಮುಂದ್ಗಡೆನೆ. ಬಬಲ್ಸ್ ತೊಗೊಳ್ಳೋಣ ಅಂಥೇಳಿ ಬಂದಿದ್ದೀವಿ ಇವಾಗ. ಹಾಕ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ಬಬಲ್ಸ್ ಅದೆಲ್ಲ ತೊಗೊಂಡಾದಮೇಲೆ ಹೋಟ್ಲ್ ಒಳಗಡೆ ಬಂದಿದ್ದೀವಿ. ಇಲ್ಲಿ ಸ್ನ್ಯಾಕ್ಸ್ ಅಷ್ಟೇ ಸಿಗುತ್ತೆ, ಊಟ ಎಲ್ಲ ಸಿಗಲ್ಲ. ಜ್ಯೂಸು, ಐಸ್ ಕ್ರೀಮ್ಸು, ಕಟ್ಲೆಟು, ಸ್ನ್ಯಾಕ್ಸ್ ಐಟಮ್ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಇಲ್ಲಿ ಟೋಕನ್ ಸಿಸ್ಟಮ್ ಇರುತ್ತೆ. ಫುಲ್ ರಶ್ ಇರುತ್ತೆ. ರಶ್ ಯಾಕಿರುತ್ತೆ ಅಂದರೆ ಅಷ್ಟು ಟೇಸ್ಟ್ ಆಗಿರುತ್ತೆ. ಮೇನ್ ರೋಡಲ್ಲೇ ಬರುತ್ತೆ ಇದು ಮಂಗಳೂರಲ್ಲಿ. ನಮಗೆ ಟೋಕನ್ ಕೊಟ್ಟಿದ್ದರು. ಟೋಕನ್ ಬರೋವರೆಗೂ ಏನು ಮಾಡೋದು ಅಂತ ಹೇಳಿ ಅಲ್ಲಿ ಬಬಲ್ಸ್ ತಗೊಳ್ಳಲ್ಲಿ ಹೋಗಿದ್ವಿ ನಾವು. ಟೋಕನ್ ಕೂಗಿದಾಗ ನಾವು ಒಳಗಡೆ ಬರಬೇಕು. ನಮ್ಗೆ ಆವಾಗ ಟೇಬಲ್ ಸಿಗುತ್ತೆ, ಇಲ್ಲಾಂದರೆ ಅಷ್ಟು ರಶ್ ಇರುತ್ತೆ. ನಾವು ಫಸ್ಟ್ ತೊಗೊಂಡಿದ್ದು ಇದು ತಿಂತಾ ಇರೋದು ಕೇಕ್ ಸ್ಯಾಂಡ್ವಿಚ್ ಅಂಥೇಳಿ, ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಕಟ್ಲೆಟ್ ತೊಗೊಂಡಿದ್ವಿ. ಗಾನು ಮಿಲ್ಕ್ ಶೇಕ್ ತೊಗೊಂಡಿದ್ಲು. ಕಟ್ಲೆಟು, ಮಿಲ್ಕ್ ಶೇಕು, ಸಮೋಸ ಮತ್ತು ಬ್ರೆಡ್ ಟೋಸ್ಟು, ಸುಮಾರು ಐಟಮ್ ಇರುತ್ತೆ. ಮತ್ತು ಅಷ್ಟೇ ಟೇಸ್ಟು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ನಾವೆಲ್ಲ ತೊಗೊಂಡ್ವಿ, ನಮ್ಗೆ ಏನೇನು ಬೇಕೋ ಅದೆಲ್ಲ ತೊಗೊಂಡ್ವಿ. ವಸಿಷ್ಠ ತಿಂತಾ ಅಲ್ಲೇ ಪಕ್ಕದಲ್ಲೇ ಮಲ್ಕೊಂಡ್ಬಿಟ್ಟಿದ್ದ ಸೀಟ್ ಮೇಲೆ. ನಮ್ಮ ಮನೆಯವರು ಆದರೂ ನಿದ್ದೆ ಅಂತ ಹೇಳ್ತಿದ್ದ, ಫೋರ್ಸ್ ಮಾಡಿ ತಿನ್ನಿಸ್ತಾಯಿದ್ರು. ಅವನು ಅಲ್ಲಿ ಬೀಚಲ್ಲಿ ಆಟ ಆಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದ ಓಡಾಡಿ. ಅವನ ಮುಖ ನೋಡಿದ್ರೇ ಹೇಳ್ಬೋದು, ಅಷ್ಟು ಕಲರು ಇದಾಗ್ಬಿಟ್ಟಿದೆ ಬಿಸಿಲಿಗೆ ಅವನಿಗೆ. ಇದು ಸಮೋಸ, ವೆಜ್ ಸಮೋಸ ಎಲ್ಲ ತುಂಬಾ ಚೆನ್ನಾಗಿತ್ತು. ತಿಂದ್ಕೊಂಡು ನಾವು ಮತ್ತೆ ಇವಾಗ ಊರ ಕಡೆ ಜರ್ನಿ ಸ್ಟಾರ್ಟ್ ಆಗಿದೆ. ನಮ್ಗಾನು ನೋಡ್ತಿರ್ಬೋದು, ಅದು ಕಾರಲ್ಲಿ ಟಾಪ್ ಓಪನ್ ಇರುತ್ತಲ್ಲ ಅಲ್ಲಿ ನಿಂತ್ಕೊಂಡಿದ್ದಾಳೆ. ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದಾಳೆ ಅವಳೇನೆ. ನಾನು ವೀಡಿಯೋ ಮಾಡು ಅಂತ ಕೊಟ್ಟಿದ್ದೆ, ಅವಳು ವೀಡಿಯೋ ಮಾಡ್ಕೊಂಡಿದ್ದಾಳೆ. ನಾವಂತೂ ಮಂಗಳೂರಿಗೆ ಹೋಗಿದ್ದಂತೂ ತುಂಬಾ ಖುಷಿ ಆಯಿತು. ಅಷ್ಟು ಎಂಜಾಯ್ ಮಾಡಿದ್ವಿ ನಾವು. ಅದು ಗಾನು ಇಳಿದಾದ್ಮೇಲೆ ಇವಾಗ ನಮ್ಮ ವಸಿಷ್ಠನ ನಿಂತ್ಕೊಂಡಿದ್ದಾನೆ. ಅವನು ಅಷ್ಟೇ ತುಂಬಾ ಖುಷಿಪಟ್ಟ ಅದನ್ನೆಲ್ಲ ನೋಡಿ.
ಘಾಟ್ ಸೆಕ್ಷನ್ ಖುಷಿ ಕೊಡುತ್ತೆ ಅನ್ಸುತ್ತೆ ತಿರುಗಿಸಲ್ಲಿ. ನಾವೆಲ್ಲ ತೋತಿದ್ವಿ ಬಾಪ, ಅಲ್ಲ ತೋತಿದ್ವಿ. ಇಳಿತಾ ಇದೆ ಹತ್ಬಿಟ್ಟು ಮತ್ತೆ ಇಳಿತಾ ಇದೆ. ಎಲ್ಲಿ ಸರಿಯಾಗಿ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿಕೊಂಡು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆಯೇ ಮಂಗಳೂರಿಗೆ ಹೋಗಿತ್ತು ನಾವು. ಮಂಗಳೂರಿಂದ ರಿಟರ್ನ್ ನಾವು ಮತ್ತೆ ಚಾರ್ಮಾಡಿ ಘಾಟ್ ಮೇಲೆ ಬಂದಿದ್ದು. ಯಾಕಂದರೆ ಈ ಥರ ವ್ಯೂಸ್ನ ಮಕ್ಕಳಿಗೆ ತೋರಿಸೋಣ ಅಂತ ಹೇಳಿಬಿಟ್ಟೆ ಮತ್ತೆ ರಿಟರ್ನ್ ಹೀಗೆ ಬಂದಿದ್ದು. ಈ ಚಾರ್ಮಾಡಿ ಘಾಟ್ ಸೆಕ್ಷನಲ್ಲಿ ಗಾಡಿ ಅಂತೂ ತುಂಬಾ ಹುಷಾರಾಗಿ ಓಡಿಸ್ಬೇಕು. ಇಲ್ಲಿ ಯಾವಾಗಲೂ ರೋಡ್ ರಿಪೇರಿ ಮಾಡ್ತಾನೇ ಇರ್ತಾರೆ. ನೀವು ಎನಿ ಟೈಮ್ ಹೋದಾಗ ನೋಡಿದ್ರೂ ರೋಡ್ ರಿಪೇರಿನೇ ಇರುತ್ತೆ. ಅಂಥದ್ರಲ್ಲಿ ಒಂದೇ ರೋಡು ಅಪೋಸಿಟ್ ಗಾಡಿ ಬರ್ತಿರುತ್ತೆ, ಈ ಕಡೆನೂ ಹೋಗ್ತಿರಬೇಕು. ತುಂಬ ಹುಷಾರಾಗಿ ಓಡಿಸ್ಬೇಕು. ಅದರಲ್ಲೂ ಜನ ನೋಡ್ತಿರ್ಬೋದು ಈವ್ನಿಂಗ್ ಟೈಮಲ್ಲಿ ಸೆಲ್ಫಿ ವಿಡಿಯೋ ಎಲ್ಲ ಹೆಂಗೆ ತೆಗಿತಿದ್ದಾರೆ ಜನಗಳು ಗಾಡಿ ಎಲ್ಲ ನಿಲ್ಲಿಸ್ಕೊಂಡು. ಅಷ್ಟು ಚೆನ್ನಾಗಿತ್ತು ನಿಜ ವ್ಯೂಸಲ್ಲಿ. ಹಾಗಾಗಿ ನಾನು ಕೂಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೆಕ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಮೊದಲನೇ ಸಲ ಚಾನಲ್ನ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.